ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಈಗ ಒಂದು ಟೂರ್ನಮೆಂಟ್ ಅಂತ ಅಂದಾಗ ಒಬ್ಬ ಪ್ಲೇಯರ್ಗೆ ಏನೆಲ್ಲ ಫೆಸಿಲಿಟೀಸ್ನ ನಾವು ಕೊಡಬೇಕಾಗತ್ತೆ ಅಂತ? ಪ್ಲೇಯರ್ಸ್ಗೆ ಅಂದ್ರೆ ಮೇನ್ಲಿ ಜರ್ಸಿ ಹಾಗೆ ಒಳ್ಳೆ ಶೂಸ್ ಮುಖ್ಯ ಆಗಿರುತ್ತೆ. ಜೊತೆಗೆ ಅವ್ರಿಗೆ ಬೇಕಾದ ಡಕೌಟ್ಗೆ ಏನೇನ್ ಬೇಕು, ತಂಪು ಪಾನೀಯದ ವ್ಯವಸ್ಥೆ ಇರ್ಬೋದು, ಮೆಡಿಕಲ್ ಏನಾದ್ರೂ ಆಟಗಾರರಿಗೆ ಇದಾದ್ರೆ, ಆಮೇಲೆ ಏನಾದ್ರು ಹೋಟೆಲ್ ಟು ಗ್ರೌಂಡ್ ಏನಾದ್ರೆ ಅದು ಟ್ರಾವೆಲ್ ಫೆಸಿಲಿಟೀಸ್, ಇನ್ ಟೈಮ್ ಮ್ಯಾಚ್ಗಳು, ಯಾಕಂದ್ರೆ ಪ್ರೊಫೆಷನಲ್ಸ್ ಆಗಿರೋದ್ರಿಂದ ಆ ಟೈಮ್ಗೆ ಇದ್ಬೇಕಾಗುತ್ತೆ. ಇದು ಬೇಸಿಕ್ ನೀಡ್ ಆಗಿರುತ್ತೆ ಪ್ಲೇಯರ್ಸ್ಗೆ. ಸರ್, ಈಗ ಲೋಕಲ್ ಅಲ್ಲೆಲ್ಲ ನಡೆಯುತ್ತಲ್ಲ ಲೀಗ್, ಅದ್ರಲ್ಲೆಲ್ಲ ಈ ರೀತಿ ಫೆಸಿಲಿಟೀಸ್ ಇರುತ್ತಾ, ಕೊಟ್ಟಿರ್ತಾರೆ? ಕೆಲವೊಂದು ಟೂರ್ನಮೆಂಟ್ಗಳಲ್ಲಿ ಇತ್ತು, ಇನ್ನು ಲೋಕಲ್ ಟೂರ್ನಮೆಂಟ್ಗಳು ಇಲ್ಲ. ಯಾಕಂದ್ರೆ ಈಗ ಬಹಳಷ್ಟು ಕಡಿಮೆ ಆಗಿದೆ. ಈಗ ಪ್ರೀಮಿಯರ್ ಲೀಗ್ಗಳು ಹೆಚ್ಚಾಗಿರೋದ್ರಿಂದ ಆ ಸ್ಥಳೀಯ ಟೀಮ್ಗಳೇ ಆಡುತ್ತವೆ. ಈಗ ಒಂದು 90 ದಶಕಗಳಲ್ಲಿ ಹೋದ್ರೆ ಆ ಒಂದು ಊರಿಗೆ ಈಗ ಏನು ತಾಲೂಕು ಮಟ್ಟ ಅಂತ ಹೇಳ್ತಿದ್ವಿ, ಸ್ವತಃ ಆ ಪ್ಲೇಯರ್ಸ್ ಆ ಭಾಗಕ್ಕೆ ಪ್ರತಿನಿಧಿಸ್ತಿದ್ರು. ಆ ರೀತಿ ಅದೆಲ್ಲ ಇವಾಗ ಮರೀಚಿಕೆ ಆಗಿದೆ. ಅಷ್ಟು ಗತವೈಭವ ಇತ್ತು ಒಂದು ಕಾಲದಲ್ಲಿ ಆ ಒಂದು ಕೋಸ್ಟಲ್ ಭಾಗದಲ್ಲಿ ಕ್ರಿಕೆಟ್, ಅದೀಗ ನಶಿಸಿ ಹೋಗಿದೆ. ಇವಾಗ ಪ್ರೀಮಿಯರ್ ಲೀಗ್ಗಳ ಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಈಗ ಸರ್ ಹೇಳಿದಾಗೆ ಫ್ರಾಂಚೈಸಿಗಳು ಬರ್ತಾರೆ, ತುಂಬಾ ಫ್ರಾಂಚೈಸಿಗಳು ಅವರವ್ರ ತಂಡಗಳನ್ನ ಕರೆದಿ ಆ ಒಂದು ಪ್ರಾಂತ್ಯಗಳಲ್ಲಿ ನಡೆಸೋದ್ರಿಂದ ಅವರು ಅವರ ಅನುಕೂಲಕ್ಕೆ ತಕ್ಕಂಗೆ ಒಂದೊಂದು ತಂಡಕ್ಕೆ ಒಂದೊಂದು ಸ್ವಲ್ಪ ಫೆಸಿಲಿಟೀಸ್ ಜಾಸ್ತಿ ಕೊಡ್ತಾರೆ, ಅನುಕೂಲವನ್ನು ಮಾಡಿಕೊಟ್ಟಿದ್ದು ಉದಾಹರಣೆಗಳು ಇವೆ. ಒಂದೊಳ್ಳೆ ಪ್ರತಿಭೆಯನ್ನ, ಒಂದೊಳ್ಳೆ ಟ್ಯಾಲೆಂಟ್ ಅನ್ನ ಮುಖ್ಯ ವಾಹಿನಿಗೆ ತರೋದಕ್ಕೆ ZKNPL ಹೆಲ್ಪ್ ಮಾಡುತ್ತಾ ಹೇಗೆ? ಖಂಡಿತವಾಗಿ. ಯಾಕಂದ್ರೆ ಈ ರೀತಿಯ ಟೂರ್ನಮೆಂಟ್ಗಳನ್ನ, ಯಾಕಂದ್ರೆ ಪ್ಲೇಯರ್ಸ್ ಜೊತೆ ನಾವಿದ್ದು ನಾನು ನೋಡಿದ್ದೀನಿ, ಪ್ಲೇಯರ್ಸ್ಗಳು ಬಹಳ ಕಾಯ್ತಾ ಇದ್ದಾರೆ ಈ ರೀತಿಯ ಟೂರ್ನಮೆಂಟ್ಗಳು. ಯಾಕಂದ್ರೆ ತಾಲೂಕು ಮಟ್ಟದ, ಯಾಕಂದ್ರೆ ಅವರ ಊರನ್ನ ರೆಪ್ರೆಸೆಂಟ್ ಮಾಡ್ತಾರೆ, ಅವರ ಟ್ಯಾಲೆಂಟ್ ನ ಶೋಕೇಸ್ ಮಾಡ್ಬೋದು. ಈಗ ಬೇರೆ ಬೇರೆ ತಂಡಗಳಿಗೆ ಹೋಗಿ ಆದಾಗ ಏನು IPL ಅಲ್ಲಿ ಬೇರೆ ಬೇರೆ ಇದು ಫಾರಿನ್ ಪ್ಲೇಯರ್ಸ್ ಬರ್ತಾರೆ, ಆಗ ಅವ್ರಿಗೆ ಪ್ರಾಮುಖ್ಯತೆ ಕಡಿಮೆ ಇರುತ್ತೆ, ಸ್ಲಾಟ್ಗಳು ಕಡಿಮೆ ಇರುತ್ತೆ. ಅವ್ರದೇ ತಾಲೂಕು ಇದ್ದಾಗ ಅವ್ರನ್ನ ಟ್ಯಾಲೆಂಟ್ ನ ಶೋಕೇಸ್ ಮಾಡಿ ಅವರ ಇನ್ನೂ ಉತ್ತಮ ಹೈಯರ್ ಲೆವೆಲ್ ಟೂರ್ನಮೆಂಟ್ಸ್ ಗಳಿಗೆ ಅವ್ರಿಗೆ ಇದು ಪ್ಲಾಟ್ಫಾರ್ಮ್ ತುಂಬಾ ಹೆಲ್ಪ್ ಮಾಡಿಕೊಡುತ್ತೆ. ಈಗ ZKNPL ಯಾರೆಲ್ಲ ಪ್ಲೇಯರ್ಸ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ, ಅವರಿಗೆ ನಿಮ್ಮ ಕಡೆಯಿಂದ ಏನ್ ಟಿಪ್ಸ್ ಕೊಡ್ತೀರಾ? ಅವ್ರಿಗೇನಂದ್ರೆ ಒಳ್ಳೆ ಒಂದು ವೇದಿಕೆ, ಇದನ್ನ ಖಂಡಿತವಾಗಿ ಬಹಳ ಉತ್ತಮವಾಗಿ ಸದುಪಯೋಗ ಪಡಿಸ್ಕೊಳ್ಳಿ. ಹಾಗೆ ಆಟಗಾರರು ಸ್ವಲ್ಪ ಹೆಚ್ಚು ಇನ್ನೂ ಪ್ರಚಾರವನ್ನ ನೀಡಿ ಒಳ್ಳೊಳ್ಳೆ ಪ್ಲೇಯರ್ಸ್ ಗಳಿಗೆ ಮಾಹಿತಿಗಳನ್ನ ತಲುಪಿಸಿ, ಆ ಒಂದು ಏನ್ ಸೆಲೆಕ್ಷನ್ ಟ್ರಯಲ್ಸ್ ಇರುತ್ತೆ ಎಲ್ಲರೂ ರಿಜಿಸ್ಟರ್ ಮಾಡಿ ಹೆಚ್ಚಾಗಿ ಅಂತ ಕೇಳ್ಕೊಳ್ತೀನಿ. ಇಂಥ ಒಂದು ವೇದಿಕೆ ಸಿಕ್ಕಿದಾಗ ಒಂದು ಸುವರ್ಣ ಅವಕಾಶ ಮೊದಲ ವರ್ಷದಲ್ಲಿ ತಾವೆಲ್ಲರೂ ಭಾಗಿಯಾಗಬೇಕು ಅಂತ ಕೇಳ್ಕೊಳ್ತೀನಿ. ಮದನ್ ಸರ್, ನಿಮ್ಮ ಈ ಜರ್ನಿ ಹೆಂಗ್ ಸ್ಟಾರ್ಟ್ ಆಯ್ತು? ಅಂದ್ರೆ ಕ್ರಿಕೆಟ್ ಕಡೆ ಯಾವಾಗಿಂದ ಇಂಟ್ರೆಸ್ಟ್ ಬಂತು, ಹೇಗೆ? ಇಲ್ಲ, ಕ್ರಿಕೆಟ್ ಬಹಳ ಯಂಗ್ ಏಜ್ ಅಂದಾನೆ ನೀವು ನೋಡಿರ್ಬೋದು, ಒಂದು ಬಿಗ್ ಫನ್ ಅಂತ ಚಾಕ್ಲೇಟ್ ಬರ್ತಾ ಇತ್ತು. ಆಗ ಚಾಕ್ಲೇಟ್ ಅಲ್ಲಿ ಕ್ರಿಕೆಟ್ ಪ್ಲೇಯರ್ಸ್ ಕಾರ್ಡ್ಸ್ ಬರ್ತಿತ್ತು ವಿತ್ ಸ್ಟಾಟ್ಸ್. ಬಿಕಾಸ್ ನಾನು ಮಲೆನಾಡಲ್ಲಿದ್ದರಿಂದ ನಮ್ಗೆ ಹೆಚ್ಚಾಗಿ ಟಿವಿ ಇರಲಿಲ್ಲ. ಆ ಒಂದು ಕಾರ್ಡ್ಸ್ ಮತ್ತೆ ಬೂಸ್ಟರ್ ಬುಕ್ ಇತ್ತು, ಅದರಲ್ಲಿ ಕ್ರಿಕೆಟ್ ಹಿಸ್ಟ್ರಿ ಬರ್ತಾ ಇತ್ತು, ಕ್ರಿಕೆಟ್ ಹೇಗೆ ಸ್ಟಾರ್ಟ್ ಆಯ್ತು ಆ ಬುಕ್. ಹಾಗೆ ಸ್ಪೋರ್ಟ್ಸ್ ಸ್ಟಾರ್ ಮ್ಯಾಗಝಿನ್ ಅದನ್ನ ನಾನು, ಅದು ಫ್ರೈಡೇ ಬರ್ತಿತ್ತು, ಆಮೇಲೆ ಅದು ವೆಡ್ನೆಸ್ಡೇಗೆ ಬಂತು. ಅದನ್ನೆಲ್ಲ ನೋಡಿ ನಾ ಕ್ರಿಕೆಟ್ ಆಡ್ಬೇಕಂದ್ರೆ ಎಲ್ಲಿ ಹೋಗ್ಬೇಕು, ಬ್ಯಾಂಗ್ಳೂರ್ ಹೋಗ್ಬೇಕು, ಝೋನಲ್ಸ್ ಹೇಗೆ ಆಡೋದು, ಹಾಗಾಗಿ ಆ ಒಂದು ಜರ್ನಿನ ಶುರು ಮಾಡಿ ಬೆಂಗಳೂರು ಬಂದು ಇವತ್ತು ಅಂಪೈರ್ ಆಗಿ ಮುಂದುವರಿಸ್ತಾ. ಸೊ ಅಂಪೈರ್ ಆಗಿ ಹೆಂಗೆ ಟರ್ನ್ ಆದ್ರೆ, ಅಂದ್ರೆ ಪ್ಲೇಯರ್ ಆಗ್ಬೇಕು ಅಂತ ಆಸೆ ಇತ್ತಾ ಅಥವಾ ಅಂಪೈರಿಂಗ್? ಇಲ್ಲ, ಪ್ಲೇಯರ್. ನಾನೊಬ್ಬ ಪ್ಲೇಯರ್ ಆಗ್ಬೇಕು ಅಂತಾನೆ ಬಂದವನು, ಇವತ್ತು ಆಡ್ತೀನಿ. ಪ್ಲೇಯರ್ ಜೊತೆಗೆ ನನ್ನ ಪಾಕೆಟ್ ಮನಿಗೋಸ್ಕರ ಅಂಪೈರಿಂಗ್ ಸ್ಟಾರ್ಟ್ ಮಾಡಿದೆ. ಬಟ್ ಪ್ಲೇಯರ್ ಕಿಂತ ಜಾಸ್ತಿ ನಾನು ಸಕ್ಸಸ್ ಸಿಕ್ಕಿರೋದು ನಂಗೆ ಅಂಪೈರ್ ಆಗಿ. ಎಲ್ಲೇ ಒಂದು ಕರ್ನಾಟಕದ ಯಾವುದೇ ಜಿಲ್ಲೆಯಲ್ಲಿ ಹೋದ್ರು, ಒಂದು ಗ್ರೌಂಡ್ಗೆ ಹೋದ್ರು ಒಂದು 10 ಜನ ಆದ್ರೂ ಗುರುತಿಸೋರು ಸಿಗ್ತಾರೆ. ಆ ಕ್ರಿಕೆಟ್ ನಂಗೆ ತಂದ್ಕೊಟ್ಟಿದೆ. ನಾನು ಪ್ಲೇಯರ್ ಆಗಿ ಅಷ್ಟು ಫೇಮ್ ಸಿಕ್ತಿತ್ತು ಗೊತ್ತಿಲ್ಲ, ಬಟ್ ಅಂಪೈರ್ ಆಗಿ ನಂಗೆ ಸ್ಯಾಟಿಸ್ಫೈಡ್ ಇದೆ, ಅಷ್ಟೊಂದು ಹೆಸರನ್ನ ತಂದ್ಕೊಟ್ಟಿದೆ.